ಈಗ ನೋಡಿ ಅಂಜಲಿ ಮುದ್ರೆ ಅಲ್ಲ, ಇದು ಅಂಜಲಿ ಮುದ್ರೆ. ಇದನ್ನ ಕ್ರಾಸ್ ಮಾಡಿ ಎಲ್ಲ ಒಂದಕ್ಕೊಂದು ಬೆರಳುಗಳನ್ನ ಹೆಣ್ಕೊಳ್ಳಿ. ನಾವು ದಿನಾ ಮಾಡ್ತೀವಲ್ಲ, ಇದು ಕೆಳಗಡೆ ಇಟ್ಕೊಂಡ್ ಮಾಡ್ತೀವಿ, ಇದನ್ನ ಹಿಂದ್ಗಡೆಯಿಂದ ಮಾಡ್ತಿದೀವಿ ಅಷ್ಟೇ. ಎಲ್ಲವೂ ಲಾಕ್ ಆಗಿದಾವಲ್ವಾ, ಎಲ್ಲವೂ ಲಾಕ್ ಆಗಿದೆ. ಈಗ 4 ಬೆರಳು ಹಿಂಗ್ ಲಾಕ್ ಮಾಡ್ಕೊಂಡಿದೀವಲ್ವಾ, ಒಂದಕ್ಕೊಂದು ಅದೇ ಬೆರಳು ಲಾಕ್ ಮಾಡ್ಕೋಬೇಕು. ಆಯ್ತಾ? ಹೆಬ್ಬೆರಳು ಫ್ರೀ ಆಗಿದಾವೆ. ಈಗ ಬರೀ ರಿಂಗ್ ಫಿಂಗರ್ ಮಾತ್ರ ತೆಗೀರಿ. ತೆಗೆದ್ರಾ? ಆ ರಿಂಗ್ ಫಿಂಗರ್ ಮತ್ತೆ ಹೆಬ್ಬೆರಳು ತುದಿನ ಜಾಯಿನ್ ಮಾಡಿ, ಪೃಥ್ವಿ ಮುದ್ರೆ ತರ. ಆಯ್ತಾ? ಹಾ, ನೋಡಿ ಹೀಗೆ ಅದನ್ನ ಹೃದಯದ ಹತ್ರ ಇಟ್ಕೋಬೇಕು. ಇದು ನಮ್ಮ ಹೃದಯದ ರಕ್ತ ಸಂಚಾರ, ಹೃದಯದ ಸುತ್ತಮುತ್ತ ಮಾಂಸಖಂಡಗಳಿರುತ್ತಲ್ಲ, ಅದರ ರಕ್ತ ಸಂಚಾರನ ತುಂಬಾ ಚೆನ್ನಾಗಿ ಮಾಡುತ್ತೆ. ಮತ್ತೆ ಒತ್ತಡ ಒತ್ತಡನ ಕಡಿಮೆ ಮಾಡುತ್ತೆ. ರಕ್ತ ಸಂಚಾರ ಸರಿಯಾಗಿ ಆಗ್ತಿಲ್ಲ ಅಂತಂದ್ರೆ ಹೃದಯದ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ. ರಕ್ತದ ಒತ್ತಡನ ಕಡಿಮೆ ಮಾಡುತ್ತೆ. ಮತ್ತೆ ನಮ್ಮ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡುತ್ತೆ. ಜೊತೆಗೆ ನಮ್ಮ ಭಯ ಏನಿದೆ, ಭಯ, ಆತಂಕ, ಖಿನ್ನತೆ ಎಲ್ಲದನ್ನ ಓಡಿಸುತ್ತೆ. ಆಮೇಲೆ ಇದು ಏನ್ ಮಾಡತ್ತಪ್ಪ ಅಂದ್ರೆ ಇದು ಯಾವುದೇ ಹೆದರಿಕೆ ಸಂದರ್ಭದಲ್ಲಿ ನಿರ್ಭಯತ್ವ ಉಂಟು ಮಾಡೋದ್ರಿಂದ ಇದನ್ನ ಅಭಯ ಹೃದಯ ಮುದ್ರೆ ಅಂತ ಹೇಳ್ತಾರೆ. ಈ ಭಯ ಕಡಿಮೆ ಆಯ್ತು ಅಂತಂದ್ರೆ ಮನಸ್ಸಿಗೆ ಆಟೋಮೆಟಿಕ್ ಆಗಿ ಶಾಂತಿ ಬರುತ್ತೆ, ನೆಮ್ಮದಿ, ಶಾಂತಿ ಇದನ್ನ ಕೊಡುತ್ತೆ. ಕೋಪ, ಭಯ, ದ್ವೇಷನೂ ಓಡಿಸುತ್ತಂತೆ. ದ್ವೇಷ, ಹತಾಶೆ, ಕಿರಿಕಿರಿ ಮುಂತಾದ ನಕಾರಾತ್ಮಕ ಭಾವನೆಗಳು ನಮ್ಮ ಮನಸ್ಸಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಓಡಿಸುತ್ತೆ. ಸೊ ಹಾಗಾಗಿ ಇದನ್ನ ಒಂದು 10 ನಿಮಿಷ ನಾವು ಈಗ ಧ್ಯಾನ ಕುತ್ಕೋತೀವಲ್ಲ, ಧ್ಯಾನ ಕುತ್ಕೊಳಕ್ ಮೊದ್ಲು ಸ್ವಲ್ಪ ಒಂದು 10 ನಿಮಿಷ ಇದನ್ನ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಮನ್ಸೆಲ್ಲ ಕಾಮ್ ಡೌನ್ ಆಗಿ ನಮ್ಗೆ ಈಸಿಯಾಗಿ ಇದು ಬರುತ್ತೆ, ಏನೋ ಧ್ಯಾನ ಸ್ಥಿತಿಗೆ ಈಸಿಯಾಗಿ ಹೋಗಕ್ಕಾಗತ್ತೆ ಅಂತ.